ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿಯನ್ನು ಚಿಕನ್ ಹಲೀಮ್ ಮಾಡೋಕ್ಕೆ ನಾನಿಲ್ಲಿ ಒಂದು 200 ಗ್ರಾಮಷ್ಟು ಗೋಧಿ ತಗೊಂಡಿದ್ದೀನಿ. ಆ 200 ಗ್ರಾಮಷ್ಟು ಗೋಧಿನ ಒಂದು ಬಟ್ಲಲ್ಲಿ ಹಾಕಿ ಮಿನಿಮಮ್ ಒಂದು 3 ಗಂಟೆ ಟೈಮು ನೆನೆಸ್ಬೇಕಾಗುತ್ತೆ. ನೋಡಿ, ನೀರು ಹಾಕ್ಬಿಟ್ಟು 3 ಗಂಟೆ ಟೈಮು ನೆನೆಬೇಕಾಗುತ್ತೆ. 3 ಗಂಟೆ ಟೈಮ್ ನೆನೆಸಾಕ್ಬಿಡೋಣ. ನೆಕ್ಸ್ಟ್ ಐಟಮ್ ಏನು ಬೇಕು ಅಂದರೆ ಕಡಲೆಬೇಳೆ ಬೇಕಾಗುತ್ತೆ, ಇಷ್ಟು ಉದ್ದಿನಬೇಳೆ ಬೇಕಾಗುತ್ತೆ. ಇವೆರಡೂ ಅಷ್ಟೇ, ಇವನ್ನ 2 ಗಂಟೆ ಟೈಮ್ ನೆನೆಸ್ಬೇಕಾಗುತ್ತೆ. ಉದ್ದಿನಬೇಳೆ ಸ್ವಲ್ಪ ಹಾಕಿ, ಉದ್ದಿನಬೇಳೆ ಒಂದು ಹಿಡಿ ಹಾಕೊಂಡ್ರೆ ಕಡಲೆಬೇಳೆ ಒಂದು ಅರ್ಧ ಹಿಡಿ ಹಾಕಬೇಕಾಗುತ್ತೆ. ಉದ್ದಿನಬೇಳೆ ಎಷ್ಟು ಅದರಲ್ಲಿ ಅರ್ಧ ಕಡಲೆಬೇಳೆ ಬೇಕಾಗುತ್ತೆ. ನೆಕ್ಸ್ಟು ಅದಕ್ಕೆ ಇನ್ನೊಂದು ಯಾವ್ದಾರ ಬೇಳೆ ಇದ್ದರೆ ನೀವು ಬೇಳೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಅವರೆ ಬೇಳೆ ಇತ್ತು, ಅದಕ್ಕೆ ಸ್ವಲ್ಪ ಅವರೆ ಬೇಳೆ ಹಾಕತಾಯಿದ್ದೀನಿ, ಒಂದು 2 ಸ್ಪೂನು. ಅದನ್ನು 3 ಗಂಟೆ ಟೈಮ್ ನೆನೆಸ್ಬೇಕಾಗುತ್ತೆ. ಇದು ನೆಕ್ಸ್ಟು ಗೋಧಿ ಇವಾಗ 3 ಅವರು ನೆಂದೈತೆ. ಇದನ್ನು 2 ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ. ನೆಕ್ಸ್ಟು ಆ ಗೋಧಿ ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಅವರೆಬೇಳೆ ಹಾಕಿದ್ನಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ನೀರು ಹಾಕೊಳ್ಳೋಣ. ಆ ಬೇಳೆಗಳಿರ್ತದೆ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಇರಬೇಕಾಗುತ್ತೆ ನೀರು. ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ವಿಷೆಲ್ಲ ಹಾಕೋಬೇಕಾಗುತ್ತೆ. ನೋಡಿ, ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. ಈಗ 2 ವಿಷಲ್ ಹೊಡ್ಸಿ ನೋಡಿ, ಬೆಂದಿಲ್ಲ ಅಂದರೆ ಟೋಟಲ್ ಒಂದು 4 ರಿಂದ 5 ವಿಷಲ್ ಬೇಕಾಗುತ್ತೆ. ನಾನಿಲ್ಲಿ ಫಸ್ಟು 2 ವಿಷಲ್ ಹೊಡ್ಸಿ ನೋಡಿದೆ, ಬೆಂದಿತ್ತಿಲ್ಲ. ಅದಕ್ಕೆ ಇನ್ನೊಂದು 2 ವಿಷಲ್ ಹಾಕಿ ನೋಡಿದ್ದೆ. ಟೋಟಲಿ ಇವಾಗ 4 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಫುಲ್ ಕೂಲ್ ಆದಮೇಲೆ ನೋಡ್ತಾಯಿದ್ದೀನಿ. ನೋಡಿ, ಬೆಂದಿಲ್ವ ಅಂತ ನೋಡ್ಕೊಳ್ಳಿ. ನೋಡಿ, ಈಗ ಪರ್ಫೆಕ್ಟಾಗಿ ಬೆಂದೈತೆ. ಇಷ್ಟು ಬೆಂದ್ರೆ ಸಾಕಾಗುತ್ತೆ. ನೋಡಿ, ಇನ್ನೊಂದು ಸತಿ ಟೆಸ್ಟ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದು ಆಮೇಲೆ ನೋಡೋಣ. ನೆಕ್ಸ್ಟ್ ಇನ್ನೊಂದು ಕುಕ್ಕರ್ ಇಟ್ಕೊಳ್ಳೋಣ. ಅದಕ್ಕೆ 100 ಗ್ರಾಮಷ್ಟು ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಒಂದು ದಪ್ಪದು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳೋಣ. ಮೆಣಸಿನ್ಕಾಯ ಒಂದು 15 ಮೆಣಸಿನ್ಕಾಯಿನ ಈ ಥರ ಹಾಕೊಳ್ಳೋಣ. ಪುದೀನ ಸೊಪ್ಪು ಒಂದು ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ. ನೆಕ್ಸ್ಟು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ತಿರೋ ರೆಸಿಪಿ ಚಿಕನ್ ಹಲೀಮು ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟು ಚಕ್ಕೆ ಲವಂಗ ಏಲಕ್ಕಿ ಇರುತ್ತಲ್ಲ, ಅದನ್ನು 1 ಸ್ಪೂನಷ್ಟು, ಅಂದರೆ ಎಲ್ಲನೂ 2 ಹಾಕೊಳ್ಳೋಣ. ನಾನು ಅದನ್ನು ಸಣ್ಣ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಹಾಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳೋಣ. ನೆಕ್ಸ್ಟು ಚಿಕನ್ ಹಾಕತ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ನಾನಿಲ್ಲಿ 1/4 kg ಚಿಕನ್ ತಗೊಂಡಿದ್ದೀನಿ. ಇವಾಗ ಇದನ್ನು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಹಲೀಮ್ ಮಾಡೋಕ್ಕೆ ಒಂದು 20 ನಿಮಿಷ
30 ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟೇ ಮನೇಲಿ ಮಾಡ್ಕೊಳ್ಳೋದಾರೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೊಂಡಾದ್ಮೇಲೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿದ್ರೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನಿಮಗೆ ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ವೀಡಿಯೋ ಲೆಂತ್ ಆಗುತ್ತೆ. ನಿಮಗೆ ಶಾರ್ಟ್ಕಟ್ಟಾಗಿ ತೋರಿಸಿದ್ರೆ ಗೊತ್ತಾಗಲ್ಲ ಅಂತ ನಾನು ಇದಕ್ಕೆ ಲೆಂತಿ ಆಗಲು ಪರವಾಗಿಲ್ಲ ಅಂತ ನೀಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪನ್ನ ನೋಡಿ ಹಾಕೊಳ್ಳಿ. ನೆಕ್ಸ್ಟು ಇದನ್ನು ಒಂದು 3 ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ. 3 ವಿಷಲ್ ಹೊಡ್ಸಿ ಒಂದು ಅರ್ಧ ಗಂಟೆ ತಣ್ಣಗೆ ಹಾಕ್ಬಿಡೋಣ. ತಣ್ಣಗೆ ಹಾಕ್ಬಿಟ್ಮೇಲೆ ಬರೀ ಚಿಕನ್ ಪೀಸ್ಗಳು ಮಾತ್ರ ಎತ್ಕೊಳ್ಳೋಣ. ನೋಡಿ ಈ ಥರ ಚಿಕನ್ ಪೀಸ್ಗಳೆಲ್ಲನೂ ಎತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ಮಾಡಿ ತರ್ತಾ ಇರ್ತೀನಿ. ನೆಕ್ಸ್ಟು ಬರೀ ಚಿಕನ್ ಪೀಸ್ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳೋಣ. ಮೂಳೆಗಳೇನು ಹಾಕೋಂಗಿಲ್ಲ. ಮೂಳೆಗಳೆಲ್ಲ ತೆಗ್ದಿಸೇನ ಬರೀ ಚಿಕನ್ ಪೀಸ್ ಇರುತ್ತೆ. ನೀವು ಬೋನ್ಲೆಸ್ ಇದ್ರೂ ಪರವಾಗಿರುತ್ತೆ, ಬೋನ್ಲೆಸ್ ಆದರೆ ನಿಮಗೆ ಬೇಗ ಆಗುತ್ತೆ. ಬೋನ್ಲೆಸ್ ಆದರೆ ಈ ಥರ ಕಿತ್ಕೋಬೇಕಾಗುತ್ತೆ. ನಾವು ಬೋನ್ಲೆಸ್ಸಲ್ಲಿ ಮಾಡಿ ಅಂತ ಹೇಳೋಕ್ಕೋಗಲ್ಲ. ಬೋನ್ ಇದ್ರೂ ಪರವಾಗಿಲ್ಲ, ಏನೊಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಟೈಮಿಂಗ್ಸು. ಜಾಸ್ತಿ ಆಗಲ್ಲ. ಬೋನ್ಲೆಸ್ ಆದರೆ ಅಲ್ಲೇ ಇರುತ್ತೆ, ಟಕ್ ಸ್ನ್ಯಾಶ್ ಮಾಡ್ಕೋಬೋದು. ಬೋನ್ಲೆಸ್ ಆದರೆ ಈ ಥರ ಮೂಳೆ ಬಿಡ್ಸೋಕ್ಕೆ ಒಂದು 5ರಿಂದ 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ನಿಮಗೆ ಹೆಂಗೆ ಅನುಕೂಲ ಹಂಗೆ ತಗೊಳ್ಳಿ. ನೀವು ಸ್ವಲ್ಪ ದುಡ್ಡು ಉಳಿತಾಯ ಆದರೆ ಈ ಥರ ತಗೊಂಡು ಹಿಂಗೆ ಮಾಡ್ಕೊಳ್ಳಿ. ಇಲ್ಲ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂದರೆ ನೀವು ಬೋನ್ಲೆಸ್ಸಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಇಷ್ಟೊಂಥರ ಐತೆ. ಮೂಳೆ ಎಲ್ಲನೂ ನೀಟಾಗಿ ಬಿಡ್ಸಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಚಿಕನ್ ಅಲೀವ್ ಮಾಡೋದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಕಷ್ಟನೇ. ಮಾಡ್ತಾ ಸ್ವಲ್ಪ ಈಸಿ ಆಗುತ್ತೆ. ನೋಡಿ ಒಂದು ಸತಿ ಮಾಡಿ. ನೀವು ಹೊರಗಡೆ ಹೋಗೋಕ್ಕೆ ಇನ್ನೂ 1/4 kg ಅಲೀವ್ಗೆ 250-350 ಕೊಡೋದ. ಇಲ್ಲಿ ಮನೇಲಿ ಆರಾಮಾಗಿ 1 kg ಚಿಕನಲ್ಲಿ ಮಾಡ್ಕೊಂಡ್ರೆ ಆರಾಮಾಗಿ 4-5 ದಿವಸ ಆಗುತ್ತೆ. ನೋಡಿ ಚಿಕನ್ನ ಈ ಥರ ನುಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ. ನೋಡಿ ಚಿಕನ್ ಎಷ್ಟು ಪೇಸ್ಟ್ ಆಗೈತೆ ಅಂತ. ನೆಕ್ಸ್ಟು ಇಲ್ಲಿ ಕಾಳುಗಳು ಇಟ್ಟಿದ್ದೀನಿ ನೋಡಿ. ಆ ಕಾಳುಗಳನ್ನು ಅಷ್ಟೇ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ನೀಟಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಆ ರಸ ಇತ್ತಲ್ಲ ಬೇಳೆ ಬೇಯಿಸೋದು, ಅದೇ ರಸನ ಇದಕ್ಕೆ ಹಾಕೊಳ್ಳೋಣ. ಸಪ್ರೇಟಾಗಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇದನ್ನು ಅಷ್ಟೇ ಎಷ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಆನಿಯನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಎಣ್ಣೆ ತಗೊಂಡಿದ್ದೀನಿ. ಒಂದು ಮುಕ್ಕಾಲು kg ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ರೋಸ್ಟ್ ಆನಿಯನ್ ಸಿಕ್ಕಿದ್ರೆ ನಿಮಗೆ ಮಾರ್ಕೆಟ್ಗಳಲ್ಲಿ ತಳಿ, ಇಲ್ಲಾಂದರೆ ಈ ಥರ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು 10 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ. ಒಂದು ಮುಕ್ಕಾಲು kg ಈರುಳ್ಳಿ ಆದರೆ ಒಂದು 1/4 kg ಅಷ್ಟು ಬರುತ್ತೆ. ನೋಡಿ ಈ ಥರ ತಿರುಗಿಸ್ತಿದ್ರೆ ಸಾಕಾಗುತ್ತೆ. ನಿಮಗೆ ಬೇಗ ಈ ಥರ ಫ್ರೈ ಆಗುತ್ತೆ. ಈರುಳ್ಳಿ ಫುಲ್ಲು ರೋಸ್ಟ್ ಆಗಬೇಕು. ಇನ್ನೊಂದು 2 ನಿಮಿಷ ರೋಸ್ಟ್ ಆದರೆ ನಿಮಗೆ ಸರಿ ಆಗುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.
ಇನ್ನು ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ. ಇಷ್ಟ ಆಗಿದೆ. ನೆಕ್ಸ್ಟು ಇವಾಗ ಎಲ್ಲನೂ ಎತ್ತಿಡೋಣ. ಒಂದು 5 ನಿಮಿಷ ಆಯಿತು ನೋಡಿ. ಇಷ್ಟರು ಅಷ್ಟಾದರೂ ಸಾಕಾಗುತ್ತೆ. ಎತ್ಕೊಂಡು ಸೈಡ್ಗೆ ಎತ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಮೊದಲು ಬೇಳೆಗಳನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಆ ಬೇಳೆಗಳನ್ನ ಸ್ವಲ್ಪ ಹಾಕೊಳ್ಳೋಣ. ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಗಟ್ಟಿ ಆಗೋಂಕೊಂಡ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ನೋಡಿ, ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಇದನ್ನು ಒಂದು 2 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಗೋಡಂಬಿನೂ ಫ್ರೈ ಮಾಡ್ಕೊಂಡಿದ್ದೆ. ಅದು ಗಸಗಸಿನೂ ಗೋಡಂಬಿನೂ ಹಾಕಿ ಆ ಸ್ಟೆಪ್ಪು ನಿಮಗೆ ತೋರಿಸ್ಲಿಲ್ಲ. ಗೋಡಂಬಿನೂ ಗಸಗಸಿನೂ ಫ್ರೈ ರುಬ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕೊಂಬಿಡೋಣ. ನಾನು ಅದನ್ನು ಮರ್ತುಬಿಟ್ಟಿದ್ದೆ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅದು ವೀಡಿಯೋನ. ಇವಾಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಏನಿರೋ ತಿಕ್ನೆಸ್ಗೋಸ್ಕರ ಆ ಥರ ಮಾಡ್ಕೊಳ್ಳೋದು. ನೋಡಿ, ಇವಾಗ ಒಂದು ಕುದಿ ಬಂದಿದೆ. ಇದು ಒಂದು ಕುದಿ ಬಂದಾದಮೇಲೆ ಈಗ ಚಿಕನ್ನ ರುಬ್ಕೊಂಡಿದ್ವು. ಆ ಚಿಕನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಾ, ಚಿಕನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 3/4 kg ಚಿಕನ್ಗೆ ಇಷ್ಟ ಆಗುತ್ತೆ. ಇದನ್ನು ನೀಟಾಗಿ ಒಂದು 2-3 ನಿಮಿಷ, ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಮತ್ತು ಕೈ ಬಿಡ್ದೇ ಈ ಥರ ನೀವು ತಿರುಗಿಸ್ತಾ ಇರಬೇಕು. ಈ ಥರ ತಿರುಗಿಸೋದ್ರಿಂದ ತಳ ಹಿಡಿಯಲ್ಲ. ನೋಡಿ, ಕಲ್ಲರು ಲೈಟಾಗಿ ಚೇಂಜ್ ಆಯ್ತಿರುತ್ತೆ. ಈ ಥರ ಕಲರ್ ಚೇಂಜ್ ಆಗಬೇಕು. ನೆಕ್ಸ್ಟ್ ಒಂದು 5 ನಿಮಿಷ ಆದಮೇಲೆ ಚಿಕನ್ನು ಅಲೀಮ್ ಮಸಾಲ ಅಂತ ಸಿಗುತ್ತೆ ಆನ್ಲೈನಲ್ಲಿ. ಫ್ಲಿಪ್ಕಾರ್ಟಲ್ಲಾದ್ರೂ ಸರಿ, ಅದರಲ್ಲಾದ್ರೂ ಚಿಕನ್ ಅಲೀಮ್ ಅಂತ ಸಿಗುತ್ತೆ. ಅದು ಚಿಕನ್ ಅಲೀಮ್ ಪೌಡ್ರ್ ತಗೊಳ್ಳಿ. ಚಿಕನ್ ಅಲೀಮ್ ಪೌಡ್ರ್ ಸಿಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದು ಲಿಂಕ ನಾನು ನಿಮಗೆ ಖಂಡಿತವಾಗಿ ಕಳಿಸ್ತೀನಿ. ಅಲ್ಲವರ ಟೆಲಿಗ್ರಾಮ್ ಗ್ರೂಪಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಅದು ಲಿಂಕ್ ಇರುತ್ತೆ. ಆ ಲಿಂಕ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಅದನ್ನು ಪರ್ಚೇಸ್ ಮಾಡ್ಬೋದು. ಚಿಕನಲ್ಲಿ ನಿಮಗೆ ಆ ಪೌಡ್ರು ತುಂಬ ಇಂಪಾರ್ಟೆಂಟು. ಚಿಕನ್ ಅಲೀಮ್ ಪೌಡ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ, ಸಿಗುತ್ತೆ. ಅಲ್ಲಿಂದ ಬೈ ಮಾಡ್ಕೊಂಡು ಚಿಕನ್ ಅಲೀಮ್ ಮಾಡ್ಕೊಳ್ಳಿ. ಮಟನ್ ನಿಮಗೂ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಾನು ಒಂದು 50 ಗ್ರಾಮ್ ತುಪ್ಪನ ಹಾಕ್ತಾಯಿದ್ದೀನಿ. ಚಿಕನ್ ಅಲೀಮ್ಗೆ ತುಪ್ಪನೇ ಸಿಕ್ಕಾಬಿಟ್ಟು ಇಂಪಾರ್ಟೆಂಟು. ಅದಕ್ಕೋಸ್ಕರ ತುಪ್ಪನ ಲಾಸ್ಟಿಗೆ ಹಾಕಿದರೆ ಆ ತುಪ್ಪ ಫ್ಲೇವರು ಸಿಗುತ್ತೆ. ಫಸ್ಟೇ ಹಾಕಿರೋ ತುಪ್ಪ ಫ್ಲೇವರ್ ಹೋಗುತ್ತೆ ಅಂತ ನಾನು ಇಲ್ಲಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಲ್ಲ ಯಾವ ಥರ ಕಲರೆಲ್ಲ ಚೇಂಜ್ ಆಯ್ತು ಅಂತ. ಚಿಕನ್ ಮಾಡೋದು ಇಷ್ಟೇ. ನೋಡಿ, ಇವಾಗ ಜಿಡ್ಡು ಥರ ತೇಲ್ ಬಂದರೆ ನಿಮಗೆ ಆಲ್ಮೋಸ್ಟು ಚಿಕನ್ ಅಲೀಮು ರೆಡಿಯಾಗಿದೆ ಅಂತ. ಇವಾಗ ಸರ್ವ್ ಮಾಡ್ಕೋಬೇಕಾಗುತ್ತೆ. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇಷ್ಟೇ.
ನೋಡಿದ್ರಲ್ಲ, ನಿಂಬೆಹಣ್ಣು ಎಲ್ಲನೂ ಹಾಕಿದ್ದೀನಿ. ಇವಾಗ ಅದ್ಭುತವಾಗಿ ನಿಮಗೆ ಚಿಕನ್ ಹಲೀಮ್ ರೆಡಿ ಆಗಿದೆ. ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ನಿಮಗೆ ಚಿಕನ್ ಹಲೀಮ್ ಪೌಡ್ರ್ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಹಾಕಿದ್ದೀನಿ. ಅಲ್ಲಿಂದ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಫಸ್ಟು ಆರ್ಡ್ರ್ ಮಾಡ್ಕೊಳ್ಳಿ. ಒಂದು 5-6 ದಿವಸ ಲೇಟ್ ಆಗುತ್ತೆ. ಅದು ಬಂದಮೇಲೆ ನೀವು ಚಿಕನ್ ಹಲೀಮ್ನ ಮಾಡ್ಕೊಂಡು ತಿನ್ಬೋದು. ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ್ದಾರು ರೆಸಿಪಿ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ, ಆ ರೆಸಿಪಿನ ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.